BA 3ನೇ ಸೆಮಿಸ್ಟರ್ನ ಭೂಗೋಳಶಾಸ್ತ್ರ ವಿಷಯದ ಥಿಯರಿ ಪತ್ರಿಕೆಯಾದಂಥ ಮಾನವ ಭೂಗೋಳಶಾಸ್ತ್ರ. ಈ ಒಂದು ಪತ್ರಿಕೆಯು 100 ಅಂಕಗಳನ್ನು ಹೊಂದಿದ್ದು ಇದರಲ್ಲಿ 20 ಅಂಕಗಳು ಆಂತರಿಕ ಅಂಕಗಳು, ಆದರೆ 80 ಅಂಕಗಳು ಸೆಮಿಸ್ಟರ್ನ ಕೊನೆಗೆ ಇರುತ್ತಿರುವಂಥ ಪರೀಕ್ಷೆಯಲ್ಲಿ ಇರುತ್ತಿರುವಂಥ 80 ಅಂಕಗಳ ಪ್ರಶ್ನೆ ಪತ್ರಿಕೆಯಾಗಿದೆ. ಈ ಒಂದು ಪಠ್ಯಕ್ರಮವು ಒಟ್ಟು 4 ಘಟಕಗಳನ್ನು ಹೊಂದಿದ್ದು ಪ್ರತಿಯೊಂದರಲ್ಲಿ 3 ಅಧ್ಯಾಯಗಳಂತೆ ಒಟ್ಟು 12 ಅಧ್ಯಾಯಗಳನ್ನಾಗಿ ವಿಂಗಡಿಸಲಾಗಿದೆ. ಇವುಗಳನ್ನು ಒಂದೊಂದಾಗಿ ನೋಡೋಣ. ಘಟಕ 1 ಮಾನವ ಭೂಗೋಳಶಾಸ್ತ್ರದ ಪರಿಚಯ ಅಂತ ಇದ್ದು ಇದರಲ್ಲಿ ಅಧ್ಯಾಯ 1 ಮಾನವ ಭೂಗೋಳಶಾಸ್ತ್ರ. ಈ ಒಂದು ಅಧ್ಯಾಯದಲ್ಲಿ ಮಾನವ ಭೂಗೋಳಶಾಸ್ತ್ರದ ಅರ್ಥ, ವ್ಯಾಖ್ಯೆ, ಸ್ವರೂಪ, ವ್ಯಾಪ್ತಿ ಮತ್ತು ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಯನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಮಾನವ ಭೂಗೋಳಶಾಸ್ತ್ರದ ಅರ್ಥ, ವ್ಯಾಖ್ಯೆ, ಸ್ವರೂಪ ಮತ್ತು ವ್ಯಾಪ್ತಿ ಅನ್ನುವಂಥ ವಿಡಿಯೋ ಇದೆ. ಅದನ್ನು ನೋಡಿ ನೀವು ತಿಳಿದುಕೊಳ್ಳಬಹುದು. ಇಲ್ಲಿ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಯನ್ನು ನೋಡಿದಾಗ ಇದರಲ್ಲಿ 1 ಗ್ರೀಕರ ಕೊಡುಗೆಗಳು, 2 ರೋಮನರ ಕೊಡುಗೆಗಳು, 3 ಭೂಗೋಳಶಾಸ್ತ್ರದ ಅಂಧಕಾರ ಯುಗ, 4 ಅರಬ್ಬರ ಕೊಡುಗೆಗಳು, 5 ಭೌಗೋಳಿಕ ಅನ್ವೇಷಣೆಗಳು ಮತ್ತು ಪರಿಣಾಮಗಳು, 6 ಭೂಗೋಳಶಾಸ್ತ್ರದ ಕ್ಲಾಸಿಕಲ್ ಅವಧಿ, ಇದರಲ್ಲಿ ಹಂಬೋಲ್ಟ್ ಮತ್ತು ರಿಟ್ಟರ್, 7 ಡಾರ್ವಿನ್ನನ ಜೀವ ವಿಕಾಸವಾದದ ಪ್ರಭಾವ, ಇದರಲ್ಲಿ ಮಾನವ ಭೂಗೋಳಶಾಸ್ತ್ರದ ಉಗಮ ಮತ್ತು ಕೊನೆಯದಾಗಿ 8 ಫ್ರೆಡ್ರಿಕ್ ರಾಡ್ಜೆಲ್ ಅವರ ಕೊಡುಗೆಗಳು ಈ ಒಂದು ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಯಲ್ಲಿ ಯಾವ ತೆರನಾಗಿವೆ ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಇದೇ ಅಧ್ಯಾಯದಲ್ಲಿ ಮಾನವ ಭೂಗೋಳಶಾಸ್ತ್ರದ ಶಾಖೆಗಳು ಆದಂಥ 1 ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಭೂಗೋಳಶಾಸ್ತ್ರ, 2 ರಾಜಕೀಯ ಭೂಗೋಳಶಾಸ್ತ್ರ, 3 ಆರ್ಥಿಕ ಭೂಗೋಳಶಾಸ್ತ್ರ, 4 ವಸತಿ ಭೂಗೋಳಶಾಸ್ತ್ರ, 5 ಜನಸಂಖ್ಯಾ ಭೂಗೋಳಶಾಸ್ತ್ರ ಮತ್ತು 6 ಚಾರಿತ್ರಿಕ ಭೂಗೋಳಶಾಸ್ತ್ರಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 2 ಮಾನವ ಪರಿಸರ ಸಂಬಂಧದ ವಿಧಾನಗಳು ಅಂತ ಇದ್ದು ಈ ಒಂದು ಅಧ್ಯಾಯದಲ್ಲಿ ಮಾನವ ಮತ್ತು ಪರಿಸರ ಸಂಬಂಧದ ವಿಧಾನಗಳು ಆದಂಥ 1 ಪರಿಸರ ಪ್ರಭುತ್ವವಾದ ಅಥವಾ ಪರಿಸರವಾದ ಅಥವಾ ನಿಶ್ಚಯವಾದ, 2 ಸಾಧ್ಯತಾವಾದ ಅಥವಾ ಸಂಭವವಾದ ಮತ್ತು 3 ನವ ನಿಶ್ಚಯವಾದ ಅಥವಾ ನವೀಕರಿಸಿದ ಪರಿಸರವಾದ ಅಥವಾ ನಿಂತು ಹೊರಡುವ ಪರಿಸರವಾದ. ಈ 3 ವಿಧಾನಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ 3 ವಿಡಿಯೋಗಳು ಇದೇ ನಮ್ಮ ಚಾನಲ್ದಲ್ಲಿ ಪರಿಸರ ಪ್ರಭುತ್ವವಾದ, ಸಾಧ್ಯತಾವಾದ ಮತ್ತು ನವ ನಿಶ್ಚಯವಾದ ಅನ್ನುವಂಥ ವಿಡಿಯೋಗಳು ಇವೆ. ಅವುಗಳನ್ನು ನೋಡಿ ನೀವು ತಿಳಿದುಕೊಳ್ಳಬಹುದು. ಇನ್ನು ಅಧ್ಯಾಯ 3 ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ವಿಧಾನಗಳು ಅಂತ ಟೈಟಲನ್ನು ಹೊಂದಿದ್ದು ಈ ಒಂದು ಅಧ್ಯಾಯದಲ್ಲಿ ಮಾನವ ಭೂಗೋಳಶಾಸ್ತ್ರ ಅಧ್ಯಯನದ ವಿಧಾನಗಳು ಆದಂಥ 1 ಜೀವ ಪರಿಸರ ಅಧ್ಯಯನ ವಿಧಾನ, 2 ವಿವರಣಾತ್ಮಕ ಅಧ್ಯಯನ ವಿಧಾನ, 3 ಪ್ರಾದೇಶಿಕ ಅಧ್ಯಯನ ವಿಧಾನ, 4 ಪ್ರಾದೇಶಿಕ ಭಿನ್ನತೆ ಅಧ್ಯಯನ ವಿಧಾನ, 5 ಸ್ಥಾನಿಕ ಸಂಘಟನೆ ಅಧ್ಯಯನ ವಿಧಾನ, 6 ಆಧುನಿಕ ವಿಧಾನಗಳು ಅಂತ ಇದ್ದು ಈ ಒಂದು ಆಧುನಿಕ ವಿಧಾನಗಳಲ್ಲಿ 1 ಕ್ಷೇಮಾಭಿವೃದ್ಧಿ ಅಥವಾ ಮಾನವತಾ ವಿಧಾನ, 2 ವೈಚಾರಿಕ ವಿಧಾನ, 3 ವರ್ತನಾ ಅಧ್ಯಯನ ವಿಧಾನ ಮತ್ತು 4 ಭೂಗೋಳಶಾಸ್ತ್ರದಲ್ಲಿ ನವ್ಯೋತ್ತರ ಅಧ್ಯಯನ ವಿಧಾನಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಕೊನೆಯದಾಗಿ 7 ಪ್ರಾದೇಶಿಕ ಸಂಶ್ಲೇಷಣೆ ಅಂತ ಇದ್ದು ಈ ಎಲ್ಲ ಅಧ್ಯಯನ ವಿಧಾನಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಘಟಕ 2 ಸಾಂಸ್ಕೃತಿಕ ಹಂಚಿಕೆ ಮತ್ತು ಪ್ರಕ್ರಿಯೆಗಳು ಅಂತ ಇದ್ದು ಈ ಒಂದು ಘಟಕದಲ್ಲಿ ಅಧ್ಯಾಯ 4 ಸಂಸ್ಕೃತಿಯ ಪರಿಕಲ್ಪನೆ ಅಥವಾ ಪರಿಭಾವನೆ ಅಂತ ಇದ್ದು ಈ ಒಂದು ಅಧ್ಯಾಯದಲ್ಲಿ ಸಂಸ್ಕೃತಿಯ ವಿಧಗಳು ಆದಂಥ ಭೌತಿಕ ಮತ್ತು ಭೌತಿಕವಲ್ಲದ ಅಂದರೆ ಅಭೌತಿಕ ಸಂಸ್ಕೃತಿಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಸಾಂಸ್ಕೃತಿಕ ಪ್ರದೇಶಗಳು ಆದಂಥ
ಒಂದು ಸಾಂಪ್ರದಾಯಿಕ ಅಥವಾ ರೂಢಿಗತ ಸಾಂಸ್ಕೃತಿಕ ಪ್ರದೇಶ, 2 ಕಾರ್ಯಶೀಲ ಸಾಂಸ್ಕೃತಿಕ ಪ್ರದೇಶ ಮತ್ತು 3 ದೇಶೀಯ ಅಥವಾ ಮನಗಾಣುವ ಪ್ರದೇಶಗಳನ್ನು ಅಧ್ಯಯನ ಮಾಡಬೇಕು. ಅಲ್ಲದೆ ಇದೇ ಅಧ್ಯಾಯದಲ್ಲಿ ಸಾಂಸ್ಕೃತಿಕ ಲಕ್ಷಣಗಳು ಮತ್ತು ಸಂಕೀರ್ಣಗಳು, ಸಾಂಸ್ಕೃತಿಕ ವಲಯಗಳು ಮತ್ತು ಪ್ರಪಂಚದ ಪ್ರಮುಖ ಸಾಂಸ್ಕೃತಿಕ ಕ್ಷೇತ್ರಗಳು ಅಥವಾ ಪ್ರದೇಶಗಳು ಯಾವುವು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಪ್ರಪಂಚದ ಪ್ರಮುಖ ಸಾಂಸ್ಕೃತಿಕ ಕ್ಷೇತ್ರಗಳು ಅಥವಾ ಪ್ರದೇಶಗಳು ಎಂದರೆ 1 ಆಕ್ಸಿಡೆಂಟಲ್ ಸಾಂಸ್ಕೃತಿಕ ಕ್ಷೇತ್ರ, 2 ಪ್ರಮುಖ ಇಸ್ಲಾಮಿಕ್ ಕ್ಷೇತ್ರ, 3 ಭಾರತೀಯ ಕ್ಷೇತ್ರ, 4 ಪೂರ್ವ ಏಷ್ಯಾದ ಸಂಸ್ಕೃತಿ ಕ್ಷೇತ್ರ, 5 ಆಗ್ನೇಯ ಏಷ್ಯಾದ ಸಂಸ್ಕೃತಿ ಕ್ಷೇತ್ರ ಮತ್ತು 6 ಮೆಸೋ ಆಫ್ರಿಕನ್ ಸಂಸ್ಕೃತಿ ಕ್ಷೇತ್ರಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 5 ಜನಾಂಗ ಅಂತ ಇದ್ದು, ಇದರಲ್ಲಿ ಜನಾಂಗದ ಗುಣಲಕ್ಷಣಗಳು ಮತ್ತು ವರ್ಗೀಕರಣದ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ಜನಾಂಗದ ಗುಣಲಕ್ಷಣಗಳು ಮತ್ತು ವರ್ಗೀಕರಣವನ್ನು ನಾವು 2 ಭಾಗಗಳಾಗಿ, ಅಂದರೆ 1 ಬಾಹ್ಯ ಲಕ್ಷಣಗಳು ಮತ್ತು 2 ಆಂತರಿಕ ಲಕ್ಷಣಗಳೆಂದು ವಿಂಗಡಿಸುತ್ತೇವೆ. ಅಂದ ಮೇಲೆ ಬಾಹ್ಯ ಲಕ್ಷಣಗಳಲ್ಲಿ 1 ಮೈಬಣ್ಣ, 2 ಕೂದಲಿನ ಬಣ್ಣ ಮತ್ತು ರಚನೆ, 3 ಕಣ್ಣುಗಳ ಆಕಾರ ಮತ್ತು ಬಣ್ಣ ಮತ್ತು 4 ಮುಖದ ಆಕಾರ ಇದ್ದರೆ, ಆಂತರಿಕ ಲಕ್ಷಣಗಳಲ್ಲಿ 1 ಶರೀರದ ನಿಲುವು ಅಥವಾ ಎತ್ತರ, 2 ತಲೆಬುರುಡೆ ನಿರ್ದೇಶಾಂಕ, 3 ಮೂಗಿನ ನಿರ್ದೇಶಾಂಕ ಮತ್ತು 4 ರಕ್ತದ ಗುಂಪುಗಳು ಆಗಿದ್ದು, ಇವುಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಪ್ರಪಂಚದ ವಿಶಾಲ ಜನಾಂಗೀಯ ಗುಂಪುಗಳು ಮತ್ತು ಅವುಗಳ ವಿತರಣೆ ಅಂತ ಇದ್ದು, ಅಂದ ಮೇಲೆ ಈ ಒಂದು ಪ್ರಪಂಚದ ಪ್ರಮುಖ ಜನಾಂಗಗಳು ಅಥವಾ ಜನಾಂಗೀಯ ಗುಂಪುಗಳು ಯಾವುವು ಅಂತ ನಾವು ನೋಡಿದಾಗ 1 ಕಾಕ್ಸಾಯ್ಡ್, 2 ಮಂಗೋಲಾಯ್ಡ್ ಮತ್ತು 3 ನಿಗ್ರಾಯ್ಡ್ ಆಗಿದ್ದು, ಇನ್ನು ಇದೇ ಅಧ್ಯಾಯದಲ್ಲಿ ಭಾಷಾ ಮತ್ತು ಜನಾಂಗೀಯ ವೈವಿಧ್ಯತೆ ಅಂತ ಇದ್ದು, ಇದರಲ್ಲಿ 1 ಇಂಡೋ ಯುರೋಪಿಯನ್ ಭಾಷೆಗಳು, 2 ಯೂರಲ್ ಮತ್ತು ಆಲ್ಟೈಕ್ ಭಾಷೆಗಳು, 3 ದಕ್ಷಿಣ ಏಷ್ಯಾದ ಭಾಷೆಗಳು, 4 ಪೂರ್ವ ಏಷ್ಯಾದ ಭಾಷೆಗಳು, 5 ಆಗ್ನೇಯ ಏಷ್ಯಾದ ಭಾಷೆಗಳು ಮತ್ತು 6 ಆಫ್ರಿಕಾದ ಭಾಷೆಗಳು. ಈ ಎಲ್ಲ ಭಾಷಾ ಮತ್ತು ಜನಾಂಗೀಯ ವೈವಿಧ್ಯತೆಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 6 ಪ್ರಮುಖ ಧರ್ಮಗಳು ಮತ್ತು ಅವುಗಳ ಹಂಚಿಕೆ ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಈ 2 ಘಟಕಗಳು ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಒಂದು ನಿಯೋಜನೆ ಅಂದರೆ ಅಸೈನ್ಮೆಂಟ್ ಕೊಡಲಾಗುವುದು. ಅದೇನೆಂದರೆ, ವಿದ್ಯಾರ್ಥಿಗಳು ಹತ್ತಿರದ ಪ್ರದೇಶವನ್ನು ಆಯ್ಕೆ ಮಾಡಿ ಧರ್ಮಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸಬೇಕು. ಇನ್ನು ಘಟಕ 3 ಮಾನವನ ಆರ್ಥಿಕ ಚಟುವಟಿಕೆಗಳು ಅಂತ ಇದ್ದು, ಇದರಲ್ಲಿ ಅಧ್ಯಾಯ 7 ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು ಅಂತ ಇದ್ದು, ಈ ಒಂದು ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಲ್ಲಿ ಒಂದಾದಂಥ ಕೃಷಿ, ಈ ಒಂದು ಕೃಷಿಯ ಅರ್ಥ ಮತ್ತು ಕೃಷಿಯ ವಿಧಗಳು ಆದಂಥ 1 ಪ್ರಾಚೀನ ಜೀವನಾಧಾರ ಬೇಸಾಯ, 2 ಸಾಂದ್ರ ಜೀವನಾಧಾರ ಬೇಸಾಯ, 3 ತೋಟಗಾರಿಕೆ ಕೃಷಿ, 4 ವ್ಯಾಪಕ ಅಥವಾ ವಿಸ್ತಾರ ವಾಣಿಜ್ಯ ಧಾನ್ಯ ಕೃಷಿ ಮತ್ತು 5 ಮಿಶ್ರ ಕೃಷಿ ಅಂತ ಇದ್ದು, ಇವುಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಇನ್ನುಳಿದ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳು ಆದಂಥ ಹೈನುಗಾರಿಕೆ, ಅರಣ್ಯಗಾರಿಕೆ, ಮೀನುಗಾರಿಕೆ ಮತ್ತು ಗಣಿಗಾರಿಕೆಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 8 ದ್ವಿತೀಯ ಆರ್ಥಿಕ ಚಟುವಟಿಕೆಗಳು ಅಂತ ಇದ್ದು, ಇದರಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಉತ್ಪಾದನಾ ಪ್ರದೇಶದ ಪರಿಕಲ್ಪನೆ ಮತ್ತು ಪ್ರಪಂಚದ ಕೈಗಾರಿಕಾ ಪ್ರದೇಶಗಳು ಆದಂಥ 1 ಅಮೆರಿಕ ಸಂಯುಕ್ತ ಸಂಸ್ಥಾನದ ಕೈಗಾರಿಕಾ ಪ್ರದೇಶಗಳು, 2 ಪಶ್ಚಿಮ ಯುರೋಪಿನ ಕೈಗಾರಿಕಾ ಪ್ರದೇಶಗಳು, 3 ಜಪಾನಿನ ಕೈಗಾರಿಕಾ ಪ್ರದೇಶಗಳು ಮತ್ತು 4
ಚೈನಾದ ಕೈಗಾರಿಕಾ ಪ್ರದೇಶಗಳು ಆಗಿದ್ದು, ಇವುಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಹೊಸ ಕೈಗಾರಿಕಾ ನೀತಿ ಯಾವ ತೆರನಾಗಿದೆ ಎಂಬುದರ ಬಗ್ಗೆಯೂ ಸಹ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಅಧ್ಯಾಯ 9 ತೃತೀಯ ಆರ್ಥಿಕ ಚಟುವಟಿಕೆಗಳು ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ, ಚಿಲ್ಲರೆ ವ್ಯಾಪಾರ, ಸೇವೆಗಳು, ಸಗಟು ವ್ಯಾಪಾರ ಹಾಗೂ ವ್ಯಾಪಾರದ ಬಾಕಿ ಮತ್ತು ವ್ಯಾಪಾರದ ನೀತಿಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಪ್ರಮುಖ ಬುಡಕಟ್ಟುಗಳು, ಬುಡಕಟ್ಟು ಪ್ರದೇಶಗಳು ಮತ್ತು ಅವುಗಳ ಸಮಸ್ಯೆಗಳು ಏನು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು. ಇನ್ನು ಕೊನೆಯ ಘಟಕ 4 ಮಾನವ ಜನಸಂಖ್ಯೆ, ಸಾರಿಗೆ, ಸಂಪರ್ಕ ಮಾಧ್ಯಮ ಮತ್ತು ವಸತಿಗಳು ಅಂತ ಟೈಟಲನ್ನು ಹೊಂದಿದ್ದು, ಈ ಒಂದು ಘಟಕದಲ್ಲಿ ಅಧ್ಯಾಯ 10 ಜನಸಂಖ್ಯೆ. ಇದರಲ್ಲಿ ಜನಸಂಖ್ಯೆಯ ಸಂಪನ್ಮೂಲ ಸಂಬಂಧಗಳು ಮತ್ತು ಪ್ರಾದೇಶಿಕ ಸಂಪನ್ಮೂಲ ಅಭಿವೃದ್ಧಿಯ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಅಧ್ಯಾಯ 11 ಸಾರಿಗೆ ಮತ್ತು ಸಂಪರ್ಕ ಮಾಧ್ಯಮಗಳು ಅಥವಾ ಸಮೂಹ ಮಾಧ್ಯಮಗಳು ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ರಸ್ತೆಗಳು, ರೈಲ್ವೆ, ವಾಯುಮಾರ್ಗ ಮತ್ತು ಜಲಮಾರ್ಗಗಳು ಅಂತ ಇದ್ದು, ಇವುಗಳನ್ನು ನಿಯಂತ್ರಿಸುವಂಥ ಅಂಶಗಳು, ಇವುಗಳ ವಿಧಗಳು ಮತ್ತು ಇವುಗಳ ವಿತರಣೆ ಅಂದರೆ ಹಂಚಿಕೆಯ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಸಂಪರ್ಕ ಅಥವಾ ಸಮೂಹ ಮಾಧ್ಯಮಗಳಲ್ಲಿ ಸೇವೆಗಳು, ಇದರಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ವಲಯ ಮತ್ತು ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಅಧ್ಯಯನ ಮಾಡಬೇಕು. ಇನ್ನು ಕೊನೆಯ ಅಧ್ಯಾಯ 12 ನಗರ ಮತ್ತು ಗ್ರಾಮೀಣ ವಸತಿಗಳು ಅಂತ ಇದ್ದು, ಈ ಒಂದು ಅಧ್ಯಾಯದಲ್ಲಿ ನಗರ ವಸತಿಗಳ ಮೂಲ ಅಥವಾ ಉಗಮ ಮತ್ತು ವಿಕಸನದ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ನಗರ ವಸತಿಗಳ ವಿಕಸನವನ್ನು ನೋಡಿದಾಗ ಒಂದು ಔದ್ಯೋಗೀಕರಣ ಪೂರ್ವ ಹಂತ ಅಥವಾ ಔದ್ಯೋಗೀಕರಣ ಪೂರ್ವ ನಗರಗಳು ಅಂತ ಇದ್ದು, ಇದರಲ್ಲಿ ಪುರಾತನ ನಗರಗಳು, ಗ್ರೀಕ್ ರೋಮನ್ನರ ಕಾಲದ ನಗರಗಳು ಮತ್ತು ಅರಬ್ಬರ ನಗರಗಳು ಅಂತ ಇದ್ದರೆ, 2 ಔದ್ಯೋಗೀಕರಣದ ಹಂತ ಅಥವಾ ಕೈಗಾರಿಕಾ ನಗರಗಳು ಮತ್ತು 3 ಆಧುನಿಕ ಹಂತ ಅಥವಾ ಆಧುನಿಕ ನಗರಗಳು ಅಂತ ಇದ್ದು, ಇವುಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ನಗರ ವಸತಿಗಳ ಕ್ರಮಾನುಗತ ಅಥವಾ ನಗರೀಯ ಶ್ರೇಣಿ, ನಗರ ವಸತಿಗಳ ಪ್ರವೃತ್ತಿಗಳು ಮತ್ತು ಮಾದರಿಗಳು, ನಗರ ಆಕೃತಿ ರಚನಾಶಾಸ್ತ್ರ, ಸರ್ವೋಷ್ಠ ನಗರದ ಪರಿಕಲ್ಪನೆ ಮತ್ತು ಶ್ರೇಣಿಯ ಗಾತ್ರದ ನಿಯಮ ಅಥವಾ ಸ್ಥಾನ ಗಾತ್ರದ ನಿಯಮವನ್ನು ಅಧ್ಯಯನ ಮಾಡುವುದರ ಜೊತೆಗೆ ನಗರಗಳ ಕ್ರಿಯಾತ್ಮಕ ವರ್ಗೀಕರಣ ಅಂತ ಇದ್ದು, ಈ ಒಂದು ನಗರಗಳ ಕ್ರಿಯಾತ್ಮಕ ವರ್ಗೀಕರಣದಲ್ಲಿ 1 ಆಡಳಿತಾತ್ಮಕ ನಗರಗಳು, 2 ರಕ್ಷಣಾ ನಗರಗಳು, 3 ಸಾಂಸ್ಕೃತಿಕ ನಗರಗಳು, 4 ಉತ್ಪಾದನಾ ಅಥವಾ ಕೈಗಾರಿಕಾ ನಗರಗಳು, 5 ಸಂಪರ್ಕ ವಹಿವಾಟು ನಗರಗಳು ಮತ್ತು 6 ಮನರಂಜನಾ ನಗರಗಳು ಅಂತ ಇದ್ದು, ಇವುಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಗ್ರಾಮೀಣ ನಗರ ಅಂಚು ಹಾಗೂ ನಗರೀಕರಣದ ಸಮಸ್ಯೆಗಳು ಮತ್ತು ಪರಿಹಾರಗಳನ್ನು ಅಧ್ಯಯನ ಮಾಡಬೇಕು. ಅಂದ ಮೇಲೆ ಈ ಒಂದು ನಗರೀಕರಣದ ಸಮಸ್ಯೆಗಳು ಎಂದರೆ 1 ಸಾಮಾಜಿಕ ಆರ್ಥಿಕ ಸಮಸ್ಯೆಗಳು. ಇದರಲ್ಲಿ 4 ಸಮಸ್ಯೆಗಳು ಇವೆ. 1 ವಸತಿ ಕೊರತೆ ಮತ್ತು ಕೊಳೆಗೇರಿಗಳು, 2 ನಿರುದ್ಯೋಗ ಮತ್ತು ಬಡತನ, 3 ಹೆಚ್ಚಿನ ಅಪರಾಧ ಮತ್ತು ಅಸಮಾನತೆ, 4 ಜನದಟ್ಟಣೆ ಮತ್ತು ರೋಗಗಳು. ಆದರೆ ಇನ್ನು ನಗರೀಕರಣದ ಸಮಸ್ಯೆಗಳಲ್ಲಿ 2ನೇದು ಮೂಲಸೌಕರ್ಯ ಮತ್ತು ಸೇವಾ ಕೊರತೆಗಳು. ಇದರಲ್ಲಿ ಅಸಮರ್ಪಕ ಮೂಲ ಸೌಕರ್ಯ ಮತ್ತು ಕಳಪೆ ನೈರ್ಮಲ್ಯ ಅಂತ ಇದ್ದರೆ, ನಗರೀಕರಣದ 3ನೇ ಸಮಸ್ಯೆ ಪರಿಸರ ಸಮಸ್ಯೆಗಳು. ಇದರಲ್ಲಿ 1 ಮಾಲಿನ್ಯ, 2 ತ್ಯಾಜ್ಯ ನಿರ್ವಹಣೆಗೆ ಹೆಣಗಾಡುವುದು, 3 ಫಲವತ್ತಾದ ಕೃಷಿ ಭೂಮಿ ನಷ್ಟ, 4 ಅರಣ್ಯನಾಶ ಮತ್ತು ಆವಾಸ ಸ್ಥಾನ ನಷ್ಟ ಅಂತ ಇದ್ದರೆ, ನಗರೀಕರಣದ ಕೊನೆಯ 4ನೇ ಸಮಸ್ಯೆ ಆಡಳಿತ ಮತ್ತು ಯೋಜನೆ ಸವಾಲುಗಳು ಅಂತ ಇದ್ದು, ಇದರಲ್ಲಿ ಯೋಜಿತವಲ್ಲದ ಬೆಳವಣಿಗೆ, ದುರ್ಬಲ ಆಡಳಿತ ಮತ್ತು ಅಸಮರ್ಥ ಯೋಜನೆ ಈ ಎಲ್ಲವೂ ನಗರೀಕರಣದ ಸಮಸ್ಯೆಗಳು ಆಗಿದ್ದು, ಇನ್ನು
ನಗರೀಕರಣದ ಪರಿಹಾರಗಳು ಏನು ಎಂಬುದನ್ನು ನೋಡಿದಾಗ ಇದರಲ್ಲಿ ಒಂದು ಯೋಜನೆ ಮತ್ತು ಆಡಳಿತ. ಇದರಲ್ಲಿ ಕಾರ್ಯತಂತ್ರದ ನಗರ ಯೋಜನೆ, ಸುಸ್ಥಿರ ಭೂ ಬಳಕೆ ಮತ್ತು ಬಲವರ್ಧಿತ ಆಡಳಿತ ಅಂತ ಇದ್ದರೆ, ನಗರೀಕರಣದ ಎರಡನೇ ಪರಿಹಾರ ಮೂಲಸೌಕರ್ಯ ಮತ್ತು ಸೇವೆಗಳು. ಇದರಲ್ಲಿ ಒಂದು ಮೂಲ ಸೌಕರ್ಯದಲ್ಲಿ ಹೂಡಿಕೆ, 2 ಸಮರ್ಥ ಸಾರಿಗೆ, 3 ಕೈಗೆಟುಕುವ ವಸತಿ ಅಂತ ಇದ್ದು, ನಗರೀಕರಣದ ಪರಿಹಾರದಲ್ಲಿ ಮೂರನೆಯದು ಪರಿಸರ ಸುಸ್ಥಿರತೆ. ಇದರಲ್ಲಿ ಸುಸ್ಥಿರ ಅಭಿವೃದ್ಧಿ, ತ್ಯಾಜ್ಯ ಮತ್ತು ಮಾಲಿನ್ಯ ನಿರ್ವಹಣೆ ಹಾಗೂ ಹಸಿರು ಸ್ಥಳಗಳು ಅಂತ ಇದ್ದು, ನಗರೀಕರಣದ 4ನೇ ಪರಿಹಾರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ. ಇದರಲ್ಲಿ ಉದ್ಯೋಗ ಸೃಷ್ಟಿ, ಗ್ರಾಮೀಣ ಅಭಿವೃದ್ಧಿ ಮತ್ತು ಸಮುದಾಯ ತೊಡಗಿಸಿಕೊಳ್ಳುವಿಕೆ ಅಂತ ಇದ್ದರೆ, ನಗರೀಕರಣದ ಪರಿಹಾರದ ಕೊನೆಯ ಪರಿಹಾರ 5 ಜನಸಂಖ್ಯಾ ನಿರ್ವಹಣೆ. ಇದರಲ್ಲಿ ಗ್ರಾಮೀಣ ಮತ್ತು ನಗರ ವಲಸೆ ನಿಯಂತ್ರಣ ಮತ್ತು ಜನಸಂಖ್ಯಾ ನಿಯಂತ್ರಣ, ಈ ಎಲ್ಲ ನಗರೀಕರಣದ ಪರಿಹಾರಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡುವುದರ ಜೊತೆಗೆ ಕೇಂದ್ರ ಸ್ಥಳ ಸಿದ್ಧಾಂತ ಹಾಗೂ ಗ್ರಾಮೀಣ ವಸತಿಗಳು, ಇದರಲ್ಲಿ ಗ್ರಾಮೀಣ ವಸತಿಯ ಹಂಚಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಅಂತ ಇದ್ದು, ಈ ಒಂದು ಗ್ರಾಮೀಣ ವಸತಿಗಳ ಹಂಚಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಮತ್ತು ಹಂಚಿಕೆ ಯಾವ ತೆರನಾಗಿದೆ ಎಂಬುದನ್ನು ನಾವು ನೋಡಿದಾಗ, 1 ರಕ್ಷಣಾತ್ಮಕ ಕೇಂದ್ರ ವಸತಿಗಳು, 2 ಜಲ ಕೇಂದ್ರ ವಸತಿಗಳು, 3 ಒಣ ಕೇಂದ್ರ ವಸತಿಗಳು, 4 ಚಿಲುಮೆ ರೇಖೆಯ ವಸತಿಗಳು, 5 ಬೆಟ್ಟದ ಬುಡದಲ್ಲಿರುವ ವಸತಿಗಳು, 6 ಪರ್ವತ ಇಳಿಜಾರು ವಸತಿಗಳು, 7 ಪುಣ್ಯ ಕೇಂದ್ರ ವಸತಿಗಳು, 8 ಸಾರಿಗೆ ಸಂಪರ್ಕ ಕೇಂದ್ರದ ವಸತಿಗಳು, 9 ಮಾರುಕಟ್ಟೆ ವಸತಿಗಳು, 10 ಪಾಳು ಬಿದ್ದಿರುವ ವಸತಿಗಳು, 11 ಸ್ಥಳಾಂತರಿಸಲ್ಪಟ್ಟ ವಸತಿಗಳು ಮತ್ತು 12 ಆಹಾರ ಕೇಂದ್ರ ವಸತಿಗಳು ಅಂತ ಇದ್ದು, ಈ 12 ಗ್ರಾಮೀಣ ವಸತಿಯ ಹಂಚಿಕೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಆಗಿರುವುದರ ಜೊತೆಗೆ ಗ್ರಾಮೀಣ ವಸತಿಗಳ ಹಂಚಿಕೆಯೂ ಸಹ ಆಗಿದೆ. ಇವುಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಗ್ರಾಮೀಣ ವಸತಿಗಳ ಪ್ರಕಾರಗಳು ಅಂತ ಇದ್ದು, ಈ ಒಂದು ಗ್ರಾಮೀಣ ವಸತಿಗಳ ಪ್ರಕಾರಗಳು ಅಥವಾ ವಿಧಗಳು ಆದಂಥ 1 ಇಕ್ಕಟ್ಟಾದ ವಸತಿಗಳು, 2 ಸಾಧಾರಣ ಇಕ್ಕಟ್ಟಾದ ವಸತಿಗಳು ಮತ್ತು ಚದುರಿದ ವಸತಿಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಕೊನೆಯದಾಗಿ ಗ್ರಾಮೀಣ ವಸತಿಗಳ ಮಾದರಿಗಳು ಅಂತ ಇದ್ದು, ಈ ಒಂದು ಗ್ರಾಮೀಣ ವಸತಿಗಳ ಮಾದರಿಗಳು ಅಥವಾ ಸ್ವರೂಪಗಳು ಎಂದರೆ 1 ನೀಳಾಕಾರದ ಮಾದರಿಯ ವಸತಿಗಳು, 2 ವೃತ್ತಾಕಾರದ ಅಥವಾ ಅರ್ಧ ವೃತ್ತಾಕಾರದ ಮಾದರಿಯ ವಸತಿಗಳು, 3 ಆಯತಾಕಾರದ, 4 ನಕ್ಷತ್ರ ಅಥವಾ ವಿಕಿರಣ, 5 ತ್ರಿಕೋನಾಕಾರದ ಮತ್ತು 6 ಸುರುಳಿಯಾಕಾರದ ಮಾದರಿಯ ವಸತಿಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು. ಈ ಎಲ್ಲ ಅಧ್ಯಾಯಗಳ ನಂತರ ವಿದ್ಯಾರ್ಥಿಗಳಿಗೆ ಕ್ಷೇತ್ರ ಅಧ್ಯಯನವಿರುತ್ತದೆ. ಅದೇನೆಂದರೆ, ವಿದ್ಯಾರ್ಥಿಗಳು ಸ್ಥಳೀಯ ಪ್ರದೇಶದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿಯನ್ನು ಅಧ್ಯಯನ ಮಾಡಿ ವರದಿಯನ್ನು ಸಿದ್ಧಪಡಿಸಬೇಕು. ಇನ್ನು ಈ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿದಂಥ 2 ಅಂಕದ ಪ್ರಶ್ನೋತ್ತರಗಳು, 5 ಮತ್ತು 10 ಅಂಕದ ಸಂಕ್ಷಿಪ್ತ ಉತ್ತರದೊಂದಿಗೆ ಪ್ರಶ್ನೆಗಳು ಇರುವುದಲ್ಲದೆ, ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಇರುತ್ತಿರುವಂಥ ವಿಡಿಯೋಗಳು ಇವೆ. ಅವುಗಳನ್ನು ನೋಡಿ ನೀವು ತಿಳಿದುಕೊಳ್ಳಬಹುದು. ಇನ್ನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳ ಯಾದಿ ಮತ್ತು ವೆಬ್ಸೈಟ್ ಲಿಂಕುಗಳನ್ನು ಸಹ ನಾವು ಇಲ್ಲಿ ನೋಡಬಹುದು. ಅಲ್ಲದೆ ಈ ಒಂದು ಪಠ್ಯಕ್ರಮದ ಆಂತರಿಕ ಅಂಕಗಳ ಬಗ್ಗೆ ನೋಡಿದಾಗ, ಪ್ರತಿ ಟೆಸ್ಟಿಗೆ 5 ಅಂಕಗಳಂತೆ 2 ಟೆಸ್ಟಿಗೆ 10 ಅಂಕಗಳು ಮತ್ತು ಅಸೈನ್ಮೆಂಟಿಗೆ 10 ಅಂಕಗಳು ಆಗಿದ್ದು, ಒಟ್ಟಾರೆ 20 ಅಂಕಗಳನ್ನು ಹೊಂದಿದ್ದು, ಇನ್ನು ಈ ಒಂದು ವಿಷಯದ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಮಾದರಿಯನ್ನು ನೋಡಿದಾಗ ಇದು 3 ಭಾಗಗಳನ್ನು ಹೊಂದಿದ್ದು, ಭಾಗ ಎದಲ್ಲಿ 5 ಪ್ರಶ್ನೆಗಳು ಇದ್ದು ಪ್ರತಿಯೊಂದಕ್ಕೆ 2 ಅಂಕಗಳಂತೆ 5 ಪ್ರಶ್ನೆಗಳಿಗೆ 10 ಅಂಕಗಳು
ಆದರೆ ಭಾಗ ಬಿದಲ್ಲಿ 10 ಪ್ರಶ್ನೆಗಳು ಇರುತ್ತವೆ. ಅವುಗಳಲ್ಲಿ ಬೇಕಾದ 8 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ ಇದು 40 ಅಂಕಗಳನ್ನು ಹೊಂದಿದ್ದರೆ, ಭಾಗ ಸಿಯಲ್ಲಿ 10 ಅಂಕದ 4 ಪ್ರಶ್ನೆಗಳು ಇರುತ್ತವೆ. ಇದರಲ್ಲಿ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳಂತೆ ಇದು 30 ಅಂಕಗಳನ್ನು ಹೊಂದಿದ್ದು, ಒಟ್ಟಾರೆ ಈ ಒಂದು ಪ್ರಶ್ನೆ ಪತ್ರಿಕೆಯು 80 ಅಂಕಗಳನ್ನು ಹೊಂದಿದ್ದು. ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.